Welcome students. Employment of bank funds. Sixth section, learning objectives. The students will understand the secured advances or modes of securing advances. Secured advances, session outcomes, secured advances or modes of securing advances. First one, the securities may be charged by any one of the following methods. Number 1, lien. Number 2, pledge. Number 3, hypothecation. Number 4, mortgage. Number 5, charge. Number 6, ಅಸೈನ್ಮೆಂಟ್. ನೋಡಿ, ಇಲ್ಲಿ ಈಗ ಬ್ಯಾಂಕರ್ ಲೋನ್ ಕೊಡುವಾಗ he will give the loans and advances by taking some of the assets as a security. ಅಂತ ಅಡ್ವಾನ್ಸಸ್ ಅನ್ನು ನಾವೇನಂತ ಹೇಳ್ತೀವಿ, ಸೆಕ್ಯೂರ್ಡ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಅಂತ ಹೇಳ್ತೀವಿ. ಇಲ್ಲಿ ಕ್ವಶನ್ ಏನು ಬರುತ್ತೆ ಅಂದರೆ, ಯಾಕೆ ಸೆಕ್ಯೂರಿಟಿ ತಗೋಬೇಕು ಬಾರೋವರ್ ಕಡೆಯಿಂದ ಅಂತ. ಇಫ್ ದ ಬಾರೋವರ್ fails to pay the principal and interest, the banker is going to collect back that by selling the property given as a security. ಅಂದರೆ ಏನು ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ತಗೊಳ್ಳುವಾಗ ಸೆಕ್ಯೂರಿಟಿ ಕೊಟ್ಟಿದ್ದಾರೋ ಅದನ್ನು ಸೇಲ್ ಮಾಡಿಬಿಟ್ಟು ಅವರು ಪ್ರಿನ್ಸಿಪಲ್ಲು ಮತ್ತು ಇಂಟ್ರೆಸ್ಟನ್ನು ರಿಕವರಿ ಮಾಡ್ತಾರೆ. ಅದಕ್ಕೆ ನಾವೇನು ಹೇಳ್ತೀವಿ, ಸೆಕ್ಯೂರ್ಡ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ಸು. The securities may be charged by any one of the following methods. ಅದು ಲೀನ್ ಆದರೂ ಇರ್ಬೋದು, ಪ್ಲೆಡ್ಜ್ ಆದರೂ ಇರ್ಬೋದು, ಹೈಪೋಥಿಕೇಶನ್ ಆದರೂ ಇರ್ಬೋದು, ಮಾರ್ಟ್ಗೇಜ್ ಆದರೂ ಇರ್ಬೋದು, ಚಾರ್ಜ್ ಆದರೂ ಇರ್ಬೋದು, ಆರ್ ಅಸೈನ್ಮೆಂಟ್ ಆದರೂ. ನೋಡಿ, ಈಗ ಲೀನ್ ಫಸ್ಟ್ ಒನ್. ಲೀನ್ ಏನಾಗಿದೆ, ಸೆಕೆಂಡ್ ಚಾಪ್ಟ್ರಲ್ಲಿ ಬಂದಿದೆ ಆಲ್ರೆಡಿ. ಸೆಕೆಂಡ್ ಚಾಪ್ಟ್ರಲ್ಲಿ ಬಂದಿರೋದ್ರಿಂದ ಮತ್ತೆ ಒಂದ್ಸಲ ಇಲ್ಲಿ ಲೀನನ್ನು ಎಕ್ಸ್ಪ್ಲೇನ್ ಮಾಡೋದು ಬೇಕಿಲ್ಲ ಅಂತ ಇದು ಮಾಡ್ತಿದ್ದೀವಿ. ಪ್ಲೆಡ್ಜ್. ಪ್ಲೆಡ್ಜ್ ಮೀನ್ಸ್, ವಾಟ್ ಇಸ್ ದ ಮೀನಿಂಗ್ ಆಫ್ ಎ ಪ್ಲೆಡ್ಜ್? ಫಸ್ಟ್, ಪ್ಲೆಡ್ಜ್ ಮೀನ್ಸ್ ಡೆಲಿವರಿ ಆಫ್ ಗೂಡ್ಸ್ ಆಫ್ ಡಾಕ್ಯುಮೆಂಟ್ಸ್ ಆಫ್ ಟೈಟಲ್ to goods from one person to another person with the intention of creating thereon is a security for the debt. When the debt is discharged, goods must be returned to the bailor ಅಂತ ನೋಡಿ. ಡೆಲಿವರಿ ಪ್ಲೆಡ್ಜ್ ಮೀನ್ಸ್ ಡೆಲಿವರಿ ಆಫ್ ಡಾಕ್ಯುಮೆಂಟ್ಸ್ ಆಫ್ ಟೈಟಲ್ ಆಫ್ ಗೂಡ್ಸ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್ ವಿತ್ ದ ಇಂಟೆನ್ಷನ್ ಆಫ್ ಕ್ರಿಯೇಟಿಂಗ್ ದೇರ್ ಆನ್ ಆಸ್ ಎ ಸೆಕ್ಯೂರಿಟಿ ಫಾರ್ ದ ಡೆಟ್. ಈಗ ನೋಡಿ, ಬ್ಯಾಂಕರು ಗೂಡ್ಸನ್ನು ಇಟ್ಕೊಂಡ್ಬಿಟ್ಟು ಅಥವಾ ಯಾವುದೋ ಪ್ರಾಪರ್ಟಿನ ಇಟ್ಕೊಂಡ್ಬಿಟ್ಟು ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಕೊಡ್ತಾನೆ ಅಂದ್ಕೊಳ್ಳಿ. ಸೊ ಓನ್ಲಿ ಟೈಟಲ್ ಆಫ್ ದ ಪ್ರಾಪರ್ಟಿ, ಟೈಟಲ್ ಆಫ್ ದ ಗೂಡ್ಸ್ ಬ್ಯಾಂಕರ್ಗೆ ಹೋಗಿರುತ್ತೆ. ಅದರ ಮೇಲೆ ಪ್ಲೆಡ್ಜ್ ಮಾಡಿಬಿಟ್ಟು, ಪ್ಲೆಡ್ಜನ್ನು ಕ್ರಿಯೇಟ್ ಮಾಡಿ ಹಿ ಈಸ್ ಗೋಯಿಂಗ್ ಟು ಗಿವ್ ಲೋನ್ಸ್ ಆ್ಯಂಡ್ advances. When the debt is discharged, the goods must be returned to the bailor. ಇಲ್ಲಿ ಯಾವಾಗ ಡೆಟ್ಸ್, ಬಾರೋವರ್ ಏನು ಡೆಟ್ಸ್ ತಗೊಂಡಿದ್ದಾರೋ ಆ ಡೆಟ್ಸನ್ನು ಅವರು ರೀಪೇ ಮಾಡಿದ ತಕ್ಷಣ he will hand over the title of the goods ಅಂತ. The person who pledges the property is called as a pledger. ಇಲ್ಲಿ ಟೂ ಪಾರ್ಟೀಸ್ ಆರ್ ಇನ್ವಾಲ್ವ್ಡ್ ಇನ್ ದಿಸ್ ಪ್ಲೆಡ್ಜ್. ಒಂದು ಪ್ಲೆಡ್ಜಾರು, ಒಂದು ಪ್ಲೆಡ್ಜಿ. ಪ್ಲೆಡ್ಜಾರ್ ಅಂದರೆ ಯಾರು? ದ ಪರ್ಸನ್ ಹೂ ಪ್ಲೆಡ್ಜಸ್ ದ ಪ್ರಾಪರ್ಟಿ ಈಸ್ ಕಾಲ್ಡ್ ಆಸ್ ಎ ಪ್ಲೆಡ್ಜಾರ್ ಆರ್ ಬೇಲಾರ್ ಆರ್ ಪಾನಾರ್ ಅಂತ. ಅಂದರೆ ಒನ್ ಆ್ಯಂಡ್ ದ ಸೇಮ್. ಪ್ಲೆಡ್ಜಾರ್ ಅಂದರೂ ಒಂದೇ, ಬೇಲಾರ್ ಅಂದರೂ ಒಂದೇ, ಮತ್ತು ಪಾನಾರ್ ಅಂದರೂ ಒಂದೇ, PAWNER. ದ ಪರ್ಸನ್ ಟು ಹೂಮ್ ದ ಪ್ರಾಪರ್ಟಿ ಈಸ್ ಬೇಲ್ಡ್ ಈಸ್ ಕಾಲ್ಡ್ ಪ್ಲೆಡ್ಜಿ ಆರ್ ಬೇಲಿ ಆರ್ ಪಾನಿ. ಅಂದರೆ ದ ಪರ್ಸನ್ ಟು ಹೂಮ್ ದ ಪ್ರಾಪರ್ಟಿ ಈಸ್ ಬೇಲ್ಡ್ ಅಂದರೆ ಪ್ರಾಪರ್ಟಿಯನ್ನು ನಾವು ಯಾರಿಗೆ ಕೊಡ್ತೀವೋ ಅವ್ರನ್ನ ಏನಂತ ಹೇಳ್ತೀವಿ ನಾವು? ಪ್ಲೆಡ್ಜಿ ಅಂತ ಹೇಳ್ತೀವಿ,
ಬೇಲಿ ಅಂತ ಹೇಳ್ತೀವಿ, ಪಾನಿ ಅಂತ ಹೇಳ್ತೀವಿ. ಅಂದರೆ ಈಗ ಸಪೋಸ್ ಎಕ್ಸ್ ಹ್ಯಾಸ್ ಟೇಕನ್ ಲೋನ್ ಫ್ರಮ್ ದ ಬ್ಯಾಂಕ್ ಅಂದರೆ ಎಕ್ಸ್ ಏನಾಗ್ತಾನೆ, ಎಕ್ಸ್ ಈಸ್ ಪ್ಲೆಜ್ಜಿಂಗ್, ಎಕ್ಸು ಪ್ಲೆಜ್ ಮಾಡ್ತಾ ಇದ್ದಾರೆ. ಸೊ ಹಿ ಈಸ್ ಕಾಲ್ಡ್ ಆಸ್ ವಾಟ್, ಹಿ ಈಸ್ ಕಾಲ್ಡ್ ಆಸ್ ಎ ಪ್ಲೆಜ್ಜಾರ್, ಬೇಲಿ, ಪಾನಾರ್ ಅಂತ. ಪರ್ಸನ್ ವಿತ್ ಹೂಮ್ ಹಿ ಈಸ್ ಗೋಯಿಂಗ್ ಟು ಪ್ಲೆಜ್, ಇಲ್ಲಿ ಯಾರು ಬ್ಯಾಂಕ್ ಹತ್ರ ಪ್ಲೆಜ್ ಮಾಡ್ತಾರೆ. ದ ಪರ್ಸನ್ ಟು ಹೂಮ್ ಪ್ರಾಪರ್ಟಿ ಈಸ್ ಬೇಲ್ಡ್ ಈಸ್ ಕಾಲ್ಡ್ ಪ್ಲೆಜ್ಜಿ ಆರ್ ಬೇಲಿ ಆರ್ ಪಾನಾರ್. ಸೊ ಅಲ್ಲಿಗೆ ಬ್ಯಾಂಕರ್ ಈಸ್ ಕಾಲ್ಡ್ ಆಸ್ ಎ ಪ್ಲೆಜ್ಜಿ ಆರ್ ಬೇಲಿ ಆರ್ ಪಾನಾರ್. ನೋಡಿ ನೆಕ್ಸ್ಟ್, as per section 172 of the Indian Contract Act 1872, a pledge is a bailment of goods as a security for the payment of debt or performance of the promise. The person who delivers the goods as a security is called as a bailor. ಅಂದರೆ ಯಾರು ಗೂಡ್ಸನ್ನು ಡೆಲಿವರಿ ಮಾಡ್ತಾರೋ ಅವ್ರನ್ನ ನಾವೇನಂತ ಹೇಳ್ತೀವಿ, ಬೇಲಾರ್ ಅಂತ ಹೇಳ್ತೀವಿ, ಆರ್ ಪಾನಾರ್ ಅಂತ ಹೇಳ್ತೀವಿ, ಅಥವಾ ಪ್ಲೆಜ್ಜಾರ್ ಅಂತ ಹೇಳ್ತೀವಿ. ದ ಪರ್ಸನ್ ಹೂ ರಿಸೀವ್ಸ್ ಆರ್ ಟೇಕ್ ದ ಡೆಲಿವರಿ ಆಫ್ ದ ಗೂಡ್ಸ್ ಆಸ್ ಎ ಸೆಕ್ಯೂರಿಟಿ ಈಸ್ ಕಾಲ್ಡ್ ಆಸ್ ದ ಬೇಲಿ ಆರ್ ಪಾನಿ ಆರ್. ನೋಡಿ, ಎಸೆನ್ಷಿಯಲ್ಸ್ ಆಫ್ ಪ್ಲೆಜ್. ನಂಬರ್ 1, ಡೆಲಿವರಿ ಆಫ್ ಗೂಡ್ಸ್. ನಂಬರ್ 2, ಸ್ಪೆಸಿಫಿಕ್ ಪರ್ಪಸ್. ನಂಬರ್ 3, return of goods. Number 4, position of goods. What is bailment of goods? Section 148 defines bailment as the delivery of goods from one person to another person for some purpose upon the contract when the goods be returned when the purpose is accomplished or otherwise disposed of according to the instructions of the bailor ಅಂತ. ಸೊ ನೋಡಿ, defines bailment as section 148 defines bailment as the delivery of goods. ಡೆಲಿವರಿ ಆಫ್ ಗೂಡ್ಸ್ ಯಾರು ಮಾಡ್ತಾರೆ, ಡೆಲಿವರಿ ಆಫ್ ಗೂಡ್ಸ್ ಫ್ರಮ್ ಒನ್ ಪರ್ಸನ್ ಟು ಅನದರ್. ಬೇಲಾರ್ ಡೆಲಿವರಿ ಮಾಡ್ತಾನೆ. ಫಾರ್ ವಾಟ್, ಅಪಾನ್ ದ ಕಾಂಟ್ರಾಕ್ಟ್ ದ್ಯಾಟ್ ದ ಗೂಡ್ಸ್ ಬಿ ರಿಟರ್ನ್ ವೆನ್ ದ ಪರ್ಪಸ್ ಈಸ್ ಅಕಂಪ್ಲಿಷ್ಡ್. ಆ ಪರ್ಪಸ್ ಮುಗಿದ ಮೇಲೆ ಗೂಡ್ಸನ್ನು ರಿಟರ್ನ್ ಮಾಡಬೇಕು. ಆರ್ ಅದರ್ವೈಸ್ ಡಿಸ್ಪೋಸ್ಡ್ ಆಫ್ ಅಕಾರ್ಡಿಂಗ್ ಟು ದ ಇನ್ಸ್ಟ್ರಕ್ಷನ್ಸ್ ಆಫ್ ದ ಬೇಲಾರ್. ನೋಡಿ, ಹೂ ಕ್ಯಾನ್ ಕ್ರಿಯೇಟ್ ಎ ಪ್ಲೆಜ್? ದ ಪರ್ಸನ್ಸ್ ಎಂಟೈಟಲ್ಡ್ ಟು ಕ್ರಿಯೇಟ್ ಎ ಪ್ಲೆಜ್. ದ ಓನರ್ ಆಫ್ ಗೂಡ್ಸ್. ಅಂದರೆ ಹೂ ಕ್ಯಾನ್ ಕ್ರಿಯೇಟ್ ಎ ಪ್ಲೆಜ್ ಅಂದರೆ ಯಾರು ಗೂಡ್ಸನ್ನು ಪ್ಲೆಜ್ ಮಾಡಬಹುದು ಅಂತ. ದ ಓನರ್ ಆಫ್ ಗೂಡ್ಸ್. ನಂಬರ್ 2, ಮರ್ಕಂಟೈಲ್ ಏಜೆಂಟ್ಸ್. The person in possession of the goods under a voidable contract. ಯಾರ ಹತ್ರ ಗೂಡ್ಸ್ ಇರುತ್ತೋ ಅವರು. The person can also pledge goods in his possession though he is not the owner of the goods. Such are acquired by way of misappropriation or fraud, but it is a valid pledge provided if it is made before the contract is rescinded. The pledge acts in good faith and without the notice of the pawnee defective title. The next, pawnee with a limited interest. In case the mortgage or lien, in case of mortgage or lien, the holder of these goods in respect of the above possesses the limited interest. They pledge goods to the extent of their interest. They pledge goods to the extent of their interest. Andre only to the extent of their interest what they are having they can pledge. Next, who can pledge? Co-owners. Andre more than one owners irtare, the other owner also he can pledge. Next, seller or buyer in possession. Advantages of pledge. Possession of goods. Goods cannot be manipulated. Sale of. Rights and duties of the pledger. Rights and duties of the pledger. Right to receive goods till sold. Right to receive a reasonable notice. Right to receive surplus from the sale proceeds. It means if the pledgee sold the goods, ಅವಾಗ ಏನು ಮಾಡ್ಬೋದು, ರೈಟ್ಸ್ ಆಫ್ ಎ ಪ್ಲೆಜ್ಜರ್. ಆ ಪ್ಲೆಜ್ಜರ್ ರೈಟ್ಸ್ ಏನು ಅಂತ,
he has the right to receive the goods still sold. ಅಂದರೆ ಸೇಲ್ ಮಾಡೋವರೆಗೂ ಅವನು ಗೂಡ್ಸನ್ನು ವಾಪಸ್ ಇಸ್ಕೋಬಹುದು. ಸೆಕೆಂಡ್ ಒನ್, ರೈಟ್ ಟು ರಿಸೀವ್ ಎ ರೀಸನೇಬಲ್ ನೋಟಿಸ್. ಅಂದರೆ ಬಿಫೋರ್ ಸೇಲ್ pledgee has to give a notice to the pledger. Third one, right to receive surplus from sale proceeds. ಅಂದರೆ ಈಗ say for example loan taken is only 10,000, good along the interest is 2,000, 12,000 ಆಯ್ತು. if the goods is sold for 15,000 ಅಂದರೆ 3,000 rupees surplus ಏನಾಗುತ್ತೆ, ಆ surplus ಅನ್ನು the pledger is having right to receive the surplus from sale proceeds. Right to ask for damages on the ground of conversion. So his pledger is also having a right to ask for the damages. Then right to receive any profit arises. It means due to sale of goods, if the pledgee gets profit, so the pledger is having every right to ask for the rights and duties of pledger. Duties of pledger, duty to repay loan. ಅಂದರೆ ಸೊ he is having a duty to repay loan. ಅವರು ಲೋನ್ ಏನು ತಗೊಂಡಿದ್ದಾರೋ ಆ ಲೋನನ್ನು ಅಲಾಂಗ್ ವಿತ್ ಇಂಟ್ರೆಸ್ಟ್ ಆಸ್ ಪರ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ವಾಪಸ್ ಕೊಡಬೇಕು. Pledger should bear the expenses. So all these expenses relating to pledging etc. the pledger only has to bear it. Pledger should indemnify the pledgee. So pledger should indemnify ಅಂದರೆ compensate the pledgee. Next, pledger should disclose the faults in the goods. ಅಂದರೆ ಏನಾದರೂ faults ಇದ್ರೆ goods, it is the duty of the pledger to disclose the same to pledge. Rights and duties of pledgee. Continuation. Rights of pledgee. Banker enjoys the following rights. Rights of pledgee. ರೈಟ್ ಟು ರಿಟೇನ್ ದ ಗೂಡ್ಸ್. ಸೊ ಬ್ಯಾಂಕರ್ಗೆ ಏನಿದೆ ಅವರು ಗೂಡ್ಸನ್ನು ಇಟ್ಕೊಳ್ಳೋಂಥ ಇದು ಇದೆ, ರೈಟ್ ಇದೆ. ರೈಟ್ ಆಫ್ ಪರ್ಟಿಕ್ಯುಲರ್ ಲೀನ್. ದೆನ್ ರೈಟ್ ಟು ರಿಸೀವ್ ಎಕ್ಸ್ಟ್ರಾ ಆರ್ಡಿನರಿ ರೈಟ್ ಇನ್ ಕೇಸ್ ಆಫ್ ಪ್ಲೆಡ್ಜರ್ ಡಿಫಾಲ್ಟರ್. ರೈಟ್ ಟು ರಿಟೇನ್ ಗೂಡ್ಸ್ ಫಾರ್ ಸಬ್ಸಿಕ್ವೆಂಟ್ ಅಡ್ವಾನ್ಸಸ್. ಡ್ಯೂಟೀಸ್ ಆಫ್ ಪ್ಲೆಡ್ಜಿ. Reasonable care of goods. So as a pledgee, he is keeping the goods, he is to take the reasonable care for protecting the goods. Next, number 2, return the goods. Number 3, return the profits. Number 4, not to mix pledged goods with other goods. Precautions to be taken by the banker. Agreement of bonds. It means at the time of giving a loans and advances, by keeping documents of title as, so he should take the following precautions. Number 1, agreement bonds. Number 2, pledgee must legal and perfect. He should not be illegal. He should be perfect in all respect. Title of goods, signboard, periodical inspection, registration. Distinguish between lien and pledge. Points of difference. Lien, pledge. Right to sell. In case of lien holder has the right to sell the property in the possession. Pledgee has a right to sell the property pledged. Delivery of goods. There must be actual delivery and possession of goods from the customer to banker. Actual delivery is not essential, but constructive delivery of goods is essential. It means goods will be with the pledger. Pledgee is having only documents relating to the goods. Next one, ownership. The property must be owned by the debtor. The property pledged need not be actually owned by the pledger. Purpose. Lien is the right of the banker to retain the property of the debtor. The pledgee is a security against the debt or a promise to fulfill certain. MCQ, multiple choice questions. Number 1, as per section dash of the Indian Contract Act 1872, pledge is a bailment of goods as a security for payment of debt or performance of promise.
as per section 172. Answer, there are 4 answers. Answer A 182, section 182, B section 172, C section 192, D section 162. Answer is B 170. The person who delivers the goods as a security is called as. The person who delivers the goods as a security is called owner, debtor, pawnee, none of the above. The person who delivers the goods as a security is called the pawnee. Third, the person who receives or takes the delivery of the goods as a security is called. 4 answers out of 4 answers given: pawnee, pledgee, bailor and pledgee. Pawnee, B pledger, C bailor, fourth one D pledgee. Answer is, right answer is banker is a pledgee. So A, is it true? B false. So answer is A.